ನಟ ಸುಶಾಂತ್ ಸಿಂಗ್ ರಾಜಪೂತ್ ಸಾವಿಗೆ ಸಂಬಂಧಿಸಿದಂತೆ ಅವರ ಗೆಳತಿ ರಿಯಾ ಚಕ್ರವರ್ತಿಯನ್ನು 2020 ಜೂನ್ನಲ್ಲಿ ಮಾಧ್ಯಮಗಳು ಇನ್ನಿಲ್ಲದಂತೆ ಕಾಡಿದವು. 2020 ಜೂನ್ನಲ್ಲಿ ಈ ಸುಶಾಂತ್ ಸಿಂಗ್ ದೇಹ ಮುಂಬಯಿಯ ಬಾಂದ್ರಾದ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಅದರ ಬೆನ್ನಿಗೆ ಮಾಧ್ಯಮಗಳು ವಿಚಾರಣೆಗೆ ತೊಡಗಿದವು. ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಾಗಳು ತನಿಖೆಗೆ ಇಳಿದವು. ಸುಶಾಂತನ ಸಾವಿನಲ್ಲಿ ಆಕೆಯ ಗೆಳತಿ ರಿಯಾಳ ಪಾತ್ರ ಇದೆ, ಸುಶಾಂತ್ಗೆ ಡ್ರಗ್ಸ್ ಒದಗಿಸ್ತಾ ಇದ್ದದ್ದೇ ಈ ರಿಯಾ ಎಂದು ಈ ಮಾಧ್ಯಮಗಳು ಹೇಳಿದವು. ಅವರಿಬ್ಬರ ನಡುವಿನ ಸಂಬಂಧ, ಅವರ ನಡುವೆ ನಡೆದಿರುವ ಚಾಟ್ಗಳು, ಮಾತುಗಳು ಎಲ್ಲವನ್ನು ಕೂಡ ಕಣ್ಣಾರೆ ಕಂಡಂತೆ ಅವು ಹೇಳಿದವು, ಟ್ರಯಲ್ ನಡೆಸಿದವು. 2020 ಸೆಪ್ಟೆಂಬರ್ನಲ್ಲಿ ರಿಯಾ ಚಕ್ರವರ್ತಿಯನ್ನು CBI ಬಂಧಿಸಿತು. ತಕ್ಷಣ ಗೋಧಿ ಮೀಡಿಯಾ ಆ್ಯಂಕರ್ ಎಂದೇ ಕುಪ್ರಸಿದ್ಧಿಯನ್ನು ಪಡ್ಕೊಂಡಿರುವ ನವಿಕಾ ಕುಮಾರಿ ಹೀಗೆ ಟ್ವೀಟ್ ಮಾಡಿದರು: ಸುಶಾಂತ್ನೊಂದಿಗೆ ಚಾಟ್ ಮಾಡಿರುವುದನ್ನು ಮೊದಲು ಬಹಿರಂಗಕ್ಕೆ ತಂದದ್ದೇ ನಾನು. ಡ್ರಗ್ಸ್ ಕುರಿತಾದ ಆಕೆಯ ನಂಟನ್ನು ಮೊದಲು ಬ್ರೇಕ್ ಮಾಡಿದ್ದೇ ನಾನು. ಈಗ ಆಕೆ ಅರೆಸ್ಟ್ ಆಗಿದ್ದಾಳೆ ನೋಡಿ, ಜರ್ನಲಿಸಮ್ನ ಪವರ್ ಎಂಬಂತೆ ಆಕೆ ಟ್ವೀಟ್ ಮಾಡಿದರು. ಈ ನಡುವೆ TV ಚಾನೆಲ್ಗಳಲ್ಲಿಯೇ ಮಹಾನಟನಾಗಿ ಗುರುತಿಸಿಕೊಂಡಿರುವ ಅರ್ನಬ್ ಗೋಸ್ವಾಮಿಯ ಅರಚಾಟವಂತೂ ಕೇಳುವುದೇ ಬೇಡ. ಇದಕ್ಕಿಂತ ಮೊದಲು ಕೊರೋನಾಕ್ಕೆ ಸಂಬಂಧಿಸಿ ಮುಸ್ಲಿಂ ಸಮುದಾಯವನ್ನು ಇವೇ ಮೀಡಿಯಾಗಳು ಟಾರ್ಗೆಟ್ ಮಾಡಿ ಟ್ರಯಲ್ ಮಾಡಿದವು. ಇವೆಲ್ಲವನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ: ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು गडियार ग्रुप ऑफ कंपनीज। ये ड्रगी है, प्रमाण दिखाओ। प्रमाण मैं दिखाता हूँ, प्रमाण मेरे पास है। रिया चक्रवर्ती बोलती है ड्रग दो, ड्रग दो, ड्रग दो, ड्रग दो, ड्रग दो, मुझे ड्रग दो, मुझे ड्रग्स दो। वो कहती है मुझे ड्रग दो, मेरे लिए गांजा लाओ, चरस लाओ, MDMA लाओ, एक्सक्यूसी लाओ। अरे वहाँ पे प्रमाण है उसके पास। अरे ड्रगी कौन है? रिया चक्रवर्ती ड्रगी है। ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿ CBI ತನಿಖಾ ವರದಿಯನ್ನು ಮಂಡಿಸಿದೆ. ಸುಶಾಂತ್ ಸಿಂಗ್ ಸಾವಿಗೆ ಸಂಬಂಧಿಸಿ ರಿಯಾ ಚಕ್ರವರ್ತಿ ಯಾವ ಪಾತ್ರವೂ ಇಲ್ಲ, ಆಕೆಯ ಕುಟುಂಬಕ್ಕೂ ಯಾವ ಪಾತ್ರವೂ ಇಲ್ಲ ಎಂದು CBI ವರದಿ ಸಲ್ಲಿಸಿದೆ. ಆದರೆ ಇದಕ್ಕಿಂತ ಮೊದಲು ಮೀಡಿಯಾ ಟ್ರಯಲ್ನ ಪ್ರಭಾವದಿಂದಲೇ ಈ ರಿಯಾ ಚಕ್ರವರ್ತಿಯ ಬಂಧನವಾಗಿತ್ತು. ಆಕೆಯ ಸಹೋದರನನ್ನು ಬಂಧಿಸಲಾಗಿತ್ತು. ತಿಂಗಳುಗಟ್ಟಲೆ ಆಕೆ ಜೈಲಲ್ಲಿದ್ದರು. ಆಕೆಯನ್ನು, ಆಕೆಯ ಕುಟುಂಬವನ್ನು ಮೀಡಿಯಾಗಳು ಇನ್ನಿಲ್ಲದಂತೆ ಕಾಡಿದ್ದವು. ಆಕೆಯನ್ನು ದ್ರೋಹಿ, ವಂಚಕಿ, ಮೋಸಗಾರ್ತಿ ಎಂದೆಲ್ಲ ಬಿಂಬಿಸಿದವು. ಅಸಂಖ್ಯ ಮಂದಿ ಆಕೆಯನ್ನು ದ್ವೇಷಿಸುವುದಕ್ಕೆ, ಆಕೆಯನ್ನು ಕೆಟ್ಟ ನಡತೆಯವಳು ಎಂದು ಕರೆಯುವುದಕ್ಕೆ ಬೇಕಾದ ಎಲ್ಲ ಸರಕುಗಳನ್ನು ಈ ಮೀಡಿಯಾಗಳು ಒದಗಿಸಿದವು. 5 ವರ್ಷಗಳ ಬಳಿಕ ಇದೀಗ ಆಕೆ ನಿರ್ದೋಷಿಯಾಗಿ ಹೊರಬಂದಿದ್ದಾರೆ. ಆದರೆ ಆಕೆಯನ್ನು ಟಾರ್ಗೆಟ್ ಮಾಡಿದ ಇಂಡಿಯಾ ಟುಡೇ, ಟೈಮ್ಸ್ ನೌ, ರಿಪಬ್ಲಿಕ್ ಚಾನೆಲ್ಗಳೆಲ್ಲ ಈಗ ಗಾಢ ಮೌನಕ್ಕೆ ಶರಣಾಗಿವೆ. ಕನಿಷ್ಠ ತಮ್ಮ ಲಜ್ಜೆಗೇಡಿ ಮತ್ತು ಬುದ್ಧಿಗೇಡಿ ಮೀಡಿಯಾ ಟ್ರಯಲ್ಗೆ ಕ್ಷಮೆಯಾಚಿಸುವ ಹೊಣೆಗಾರಿಕೆಯನ್ನು ಅವು ತೋರಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಪತ್ರಕರ್ತೆ ರೋಹಿಣಿ ಸಿಂಗ್ ಮತ್ತು ರಾಜದೀಪ್ ಸರ್ದೇಸಾಯಿ ಮುಂತಾದವರು ಮಾಧ್ಯಮಗಳ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ಇಷ್ಟು ಎಂದು ಉಗಿದಿದ್ದಾರೆ. ಹಾಗಂತ ಈ ಮೀಡಿಯಾ ಟ್ರಯಲ್ ಈ ರಿಯಾ ಚಕ್ರವರ್ತಿಯಿಂದ ಪ್ರಾರಂಭವಾದದ್ದಲ್ಲ. ಕೊರೋನಾದ ಸಂದರ್ಭದಲ್ಲಿ ಈ ದೇಶದ ಮೀಡಿಯಾಗಳು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ದೇಶಾದ್ಯಂತ ಸುಳ್ಳನ್ನು ಹಂಚಿದವು. 2020 ಏಪ್ರಿಲ್ನಲ್ಲಿ ದೆಹಲಿಯಲ್ಲಿ ತಬ್ಲಿಗಿ ಜಮಾತನ ಸಭೆ ನಡೆಯಿತು. ಸುಮಾರು 250ರಷ್ಟು ವಿದೇಶಿ ಪ್ರತಿನಿಧಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇವರೆಲ್ಲ ನುಸುಳಿಕೊಂಡು ಭಾರತಕ್ಕೆ ಬಂದಿರೋದಲ್ಲ. ಭಾರತ ಸರ್ಕಾರ ಇವರಿಗೆ ವೀಸಾ ಕೊಟ್ಟಿತ್ತು. ಭಾರತದ ವಿಮಾನ ನಿಲ್ದಾಣದಿಂದಲೇ ಅವರೆಲ್ಲ ಅಲ್ಲಿಗೆ ಬಂದಿದ್ದರು. ಆದರೆ ಯಾವಾಗ ಕೊರೋನಾ ಭಾರತದಲ್ಲಿ ಹಬ್ಬ ತೊಡಗಿತು, ಈ ವಿದೇಶಿಯರೇ ಮತ್ತು ತಬ್ಲಿಗಿ ಜಮಾತಿನ ಸಭೆಯಲ್ಲಿ ಸೇರಿದವರೇ ಕೊರೋನಾವನ್ನು ಹಬ್ಬಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಮಾಧ್ಯಮಗಳು ಪ್ರಪಗೊಂಡ ಹರಡಿದವು. ದೇಶಾದ್ಯಂತ ಮುಸ್ಲಿಮರನ್ನು ದ್ವೇಷಿಸುವ ಒಂದು ವಾತಾವರಣವನ್ನು ಮಾಧ್ಯಮಗಳು ನಿರ್ವಹಿಸಿದವು. ಸತ್ತವರೆಲ್ಲರೂ ಒಂದೇ ಸಮುದಾಯಕ್ಕೆ ಸೇರಿದವರು ಎಂಬ ಶೀರ್ಷಿಕೆಯಲ್ಲಿ ಮಾರ್ಚ್ 28ರಂದು ಕನ್ನಡದ ಪ್ರಮುಖ ಪತ್ರಿಕೆ ಸುದ್ದಿಯನ್ನು ಪ್ರಕಟಿಸಿತು. ಇದಲ್ಲದೆ ಕನ್ನಡದ ಪ್ರಮುಖ TV ಚಾನೆಲ್ಗಳು ಒಂದಕ್ಕಿಂತ ಹೆಚ್ಚು ಬಾರಿ ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಮತ್ತು ಕೊರೋನಾ ಹರಡುವಿಕೆಗೆ ಮುಸ್ಲಿಮರೇ ಕಾರಣ ಎಂಬ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದವು. ಆ ಸಂದರ್ಭದಲ್ಲಿ ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದ ವಿಶ್ವೇಶ್ವರ ಭಟ್ ಅವರು ಹಂಚಿಕೊಂಡ ಕಾರ್ಟೂನ್ ಅಂತೂ ಬಹಳ ಆಕ್ರೋಶಕ್ಕೆ ತುತ್ತಾಯಿತು.
ಅಂದಹಾಗೆ 2021 ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಕುರಿತಂತೆ ವ್ಯಕ್ತಪಡಿಸಿದ ಅಭಿಪ್ರಾಯ ಬಹಳ ಮುಖ್ಯ. ಯಾಕೆ ಹೀಗಾಗ್ತಾ ಇದೆ, ಪ್ರತಿಯೊಂದಕ್ಕೂ ಯಾಕೆ ಕೋಮು ಬಣ್ಣವನ್ನು ಬಳಿಯಲಾಗ್ತಾ ಇದೆ ಎಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ NV ರಮಣಾ ಅವರು ಪ್ರಶ್ನಿಸಿದರು. ತಬ್ಲಿಗಿ ಜಮಾತ್ನ ಸಭೆಯಿಂದಾಗಿ ಕೊರೋನಾ ವೈರಸ್ ಹರಡಿದೆ ಎಂಬ ಆಕ್ಷೇಪವನ್ನು ಪ್ರಶ್ನಿಸಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದಕ್ಕಿಂತ ಮೊದಲು 2020 ಆಗಸ್ಟ್ 22ರಂದು ಬಾಂಬೆ ಹೈಕೋರ್ಟು ಮೀಡಿಯಾ ಟ್ರಯಲ್ನ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ತಬ್ಲಿಗಿ ಜಮಾತ್ ಸಭೆಗೆ ಬಂದಿದ್ದ 29 ವಿದೇಶಿಯರ ಮೇಲೆ ಹಾಕಲಾದ ಕೇಸನ್ನು ರದ್ದುಗೊಳಿಸಿ ಅದು ಮಾಧ್ಯಮ ಟ್ರಯಲ್ನ ವಿರುದ್ಧ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಮಾತ್ರ ಅಲ್ಲ, ಕೇಂದ್ರ ಸರ್ಕಾರವನ್ನು ತೀವ್ರ ಟೀಕೆಗೂ ಗುರಿಪಡಿಸಿತ್ತು. ಗಾನಾ, ತಾಂಜಾನಿಯಾ, ಐವರಿ ಕೋಸ್ಟ್ ಮತ್ತು ಇತರ ರಾಷ್ಟ್ರಗಳ ನಾಗರಿಕರು ಈ ಅರ್ಜಿಯನ್ನು ಸಲ್ಲಿಸಿದರು. ಇದೀಗ ರಿಯಾ ಚಕ್ರವರ್ತಿ ಪ್ರಕರಣದಲ್ಲಿ CBI ತೀರ್ಪು ಬಂದಿದೆ. ಸುಶಾಂತ್ ಸಾವಿನಲ್ಲಿ ಆಕೆಗೆ ಪಾತ್ರ ಇಲ್ಲ ಎಂದು CBI ಹೇಳಿದೆ. ಆದರೆ 4 ವರ್ಷಗಳ ಹಿಂದೆ ಈ ರಿಯಾ ಮತ್ತು ಅವರ ಕುಟುಂಬಕ್ಕೆ ಮಾಡಬಾರದನ್ನೆಲ್ಲ ಈ ಮೀಡಿಯಾಗಳು ಮಾಡಿಯಾಗಿದೆ. ಈಗ ಅದನ್ನು ಯಾರೂ ನೆನಪಿಸುವವರಿಲ್ಲ. ಕನಿಷ್ಠ ಕ್ಷಮೆ ಕೋರುವ ಸೌಜನ್ಯವೂ ಈ ಮೀಡಿಯಾಗಳಿಗಿಲ್ಲ. ಸದ್ಯ ಆಗಬೇಕಾಗಿರುವುದೇನೆಂದರೆ ಈ ಮೀಡಿಯಾಗಳನ್ನು ಕೋರ್ಟ್ ಕಟಕಟೆಗೆ ಒಯ್ಯೋದು ಮತ್ತು ಯಾರು ಸುಳ್ಳು ಆರೋಪ ಹೊರಿಸಿ ರಿಯಾ ಮತ್ತು ಅವರ ಕುಟುಂಬದ ತೇಜೋವಧೆ ಮಾಡಿದ್ರೋ ಅವರಿಗೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಳೋದು. ಮುಂದೆಂದೂ ಕೂಡ ಇಂಥ ಮೀಡಿಯಾ ಟ್ರಯಲ್ ಆಗದಂತೆ ತಡೆಯೋದಕ್ಕೆ ಇಂತಹ ಕಠಿಣ ಕ್ರಮ ಬಹಳ ಅಗತ್ಯ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.